ಮುಂದೊಂದು ದಿನಗಳಲ್ಲಿ CJP ಪಕ್ಷ ಅಂದರೆ ಕಾಕ್ರೋಚ್ ಜನತಾ ಪಾರ್ಟಿ ಏನಾದರೂ ಅಸ್ತಿತ್ವಕ್ಕೆ ಬಂದರೆ ರೈತರಿಗೆ ಒಂದು ಉತ್ತಮವಾದಂಥ ಬೆಲೆಯನ್ನು ಕೊಡಿಸಿ, ಉತ್ತಮವಾದಂಥ ಮಾರುಕಟ್ಟೆಯನ್ನು ಒದಗಿಸಿ, ರೈತರ ಜೀವನ ಗುಣಮಟ್ಟವನ್ನು ಉತ್ತಮಗೊಳಿಸಿ, ಸರಿನಾ? ಇದರಿಂದ ರೈತರು ಕೂಡ ಭಾರತದ ಬೆನ್ನೆಲುಬಾಗಿ ನಿಲ್ತಾರೆ. ಬೆನ್ನೆಲುಬು ಅಂತ ಹೇಳ್ತಾರೆ ಅಷ್ಟೇ. ಅದಕ್ಕೆ ಒಂದು 60 ವರ್ಷ 70 ವರ್ಷ ಆದಮೇಲೆ ಆ ಬೆನ್ನಿಗೆ ಒಂದು ಮೂಳೆ ಕಟ್ಟಾದಾಗ ವ್ಯವಸ್ಥೆ ಒಂದು ಸರಿಯಾಗಿಲ್ಲ. ಯಾಕೆ ಅಂತಂದರೆ ರೈತರಿಗೆ ಒಂದು PF ವ್ಯವಸ್ಥೆ ಇಲ್ಲ. ಈಗ 5 ವರ್ಷ ಆಳುವ ರಾಜಕಾರಣಿಗೆ ಅವನು ಸಾಯುವ ತನಕ PF ಕೊಡುವ ವ್ಯವಸ್ಥೆಯು ಅವನು ಒಂದು 20 ವರ್ಷಕ್ಕೆ ಅವನು ಬೆಳೆಯೋದಕ್ಕೆ ಸ್ಟಾರ್ಟ್ ಮಾಡ್ದ ಅಂತಂದ್ರೂ 80 ವರ್ಷದೊಳಗೂ ಬೆಳೆಯನ್ನು ಬೆಳಿತಾನೆ. ಒಂದು 60 ವರ್ಷ ಅವನು ಬೆಳೆಯನ್ನು ಬೆಳೆದು ತನ್ನ ಜೀವನವನ್ನು ಸಂಪೂರ್ಣವಾಗಿ ಮುಡಿಪಾಗಿಟ್ಟು ದೇಶದ ಅಭಿವೃದ್ಧಿಗೆ ಶ್ರಮಿಸಿದ್ರೂ ಕೂಡ ಅವನಿಗೊಂದು PF ವ್ಯವಸ್ಥೆಯನ್ನು ಮಾಡೋಕ್ಕಾಗ್ತಾಯಿಲ್ಲ. ಈ PF ವ್ಯವಸ್ಥೆಯನ್ನು ಮಾಡಬೇಕು ಅನ್ನೋದಾದರೆ ನೋಡಿ, PF ವ್ಯವಸ್ಥೆಯನ್ನು ಜಾರಿಗೆ ತರಬೇಕು ಅನ್ನೋದಾದರೆ ಏನಪ್ಪ ಅಂತಂದರೆ ರೈತ ಬೆಳೆದಂಥ ಬೆಳೆಗೆ ಒಂದು ಉತ್ತಮವಾದಂಥ ಮಾರುಕಟ್ಟೆ ಕೊಡಬೇಕು, ಉತ್ತಮವಾದಂಥ ಬೆಳೆಯನ್ನು ಕೊಡಬೇಕು. ಅದರಲ್ಲೇ ಬರ್ತಕ್ಕಂತಹ ಈ APMC ಮಾರುಕಟ್ಟೆ ಏನಿದೆ ಅದು ಕಮಿಷನ್ ದಂಧೆ ಅಂತಲೇ ಹೇಳ್ಬೋದು. ಕಮಿಷನ್ ದಂಧೆ ಆಗಿದೆ. ಕಮಿಷನ್ ದಂಧೆಯನ್ನು ನಿಲ್ಲಿಸಿ ರೈತರಿಗೆ ಒಂದು ಉತ್ತಮವಾದಂತಹ ಮಾರುಕಟ್ಟೆಯನ್ನು ಒದಗಿಸಿದಾಗಲೇ ಇದು ಒಂದು ಯಶಸ್ವಿಯಾಗಿ ಅವ್ರಿಗೂ ಒಂದು PF ವ್ಯವಸ್ಥೆಯನ್ನು ಕೊಡಬಹುದು. ಅದಲ್ಲದೆ ಸರ್ಕಾರವೇ ರೈತರು ಬೆಳೆದ ಬೆಳೆಯನ್ನು ಖರೀದಿಸಿ, ಸಂಸ್ಕರಿಸಿ, ಉತ್ಪಾದನಾ ವಲಯದಿಂದ ತೃತೀಯ ವಲಯವಾದಂಥ ದ್ವಿತೀಯ ವಲಯ ಕಾರ್ಖಾನೆಗೆ ತಂದು ಮ್ಯಾನುಫ್ಯಾಕ್ಚರ್ ಮಾಡಿ ಒಂದು ತೃತೀಯ ವಲಯ ಅಂದರೆ ವ್ಯಾಪಾರ ಮಾರುಕಟ್ಟೆಗೆ ತಂದು ಒಂದು ವ್ಯವಸ್ಥೆಯನ್ನು ರೂಪಿಸುವುದರಿಂದ ಉತ್ತಮವಾದಂತಹ ಬೆಲೆಯನ್ನು ಕೊಟ್ಟು ಉತ್ತಮವಾದಂತಹ ಪ್ರಾಡಕ್ಟ್ನ ರೆಡಿ ಮಾಡಿ, ಅಂದರೆ ಕಲಬೆರಕೆ ಇಲ್ಲದ ಪ್ರಾಡಕ್ಟ್ಗಳನ್ನು ರೆಡಿ ಮಾಡಿ ರೈತರಿಂದ ನೇರವಾಗಿ ಗ್ರಾಹಕರಿಗೆ ತಲುಪಿಸುವಂಥ ವ್ಯವಸ್ಥೆ ಮಾಡೋದರಿಂದ ಗ್ರಾಹಕರು ಕೊಟ್ಟಂಥ ಬೆಲೆಗೆ ಶುದ್ಧವಾದಂಥ ಪ್ರಾಡಕ್ಟ್ ಸಿಗುತ್ತೆ ಅನ್ನೋ ಮನೋಭಾವ ಸಿಗಬಹುದು. ಅದನ್ನು ಬಿಟ್ಟು ನೀವು ಎಲ್ಲವನ್ನು ಅದಾನಿ, ಅಂಬಾನಿ ಮುಂತಾದ ಪ್ರೈವೇಟ್ ನಾಯಕರಿಗೆ ಕೊಡ್ತಾ ಹೋದಂತೆ ಏನಾಗ್ತದೆ? ಆಹಾರ ಕಲಬೆರಕೆ ಆಗ್ತದೆ. ಕಲಬೆರಕೆಯಾಗಿ ಲಾಭದ ಪ್ರಮಾಣವನ್ನು ಜಾಸ್ತಿ ಮಾಡ್ಕೋತಾರೆ. ಮತ್ತೆ ಯಥಾ ರಾಜ ಯಥಾ ಪ್ರಜೆ ತಪ್ಪಾಯಿತು ನಿಲ್ಲಿಸು ನೋಡಿ ಫ್ರೆಂಡ್ಸ್, ಇದು ಸಿಕ್ಸರ್ ಸಿದ್ದು ಅಂಗಡಿ ನೋಡಿ. ಇವೆಲ್ಲ ಬಟ್ಟೆ ನಿಮಗೆ ಕಾಣಿಸ್ಬಾರ್ದು ಅಂತ ಮುಚ್ಚಿದ್ದಾನೆ. ಯಾಕೋ ಅಷ್ಟೇ ಮಿತಿಕಾಯ್ದೆ ಆಯಿತು, ಇದಾಯಿತು. ಹಾಂ, ಸ್ಟಾರ್ಟ್ ಆಯ್ತು. ಗೆದ್ದೋಗ್ಬೇಕಲ್ಲ ಅನ್ನೋದು ಅಷ್ಟಕ್ಕೆ. ಈಗ ಸ್ಟಾರ್ಟ್ ಮಾಡಬೇಕಾ? ಏನು ಸ್ಟಾರ್ಟ್ ಮಾಡಿದೆ ಹೇಳು. ನನ್ಗೆ ಮುಖ ಹತ್ರದಿಂದನೇ ಇಷ್ಟೇ ಕಮ್ರಿ. ಸ್ಟಾರ್ಟ್ ಆಗಿದೆ ಮ್ಯಾನ್. ಇರು ಫ್ಯೂಸ್ ಮಾಡು ಓಕೆ. ಈಗ ನಾನು ಅರ್ಧ ಮಾತಾಡ್ತಾ ಇದ್ದೆ. ಈಗ ಒಂದು ಕಾನ್ಸೆಪ್ಟ್ ತಗೊಂಡಿದ್ದೀನಿ ರೈತರ ಬಗ್ಗೆ. ರೈತರ ಅಭಿವೃದ್ಧಿಯನ್ನು ಹೇಗೆ ಮಾಡಬೇಕು? ಸರ್ಕಾರಕ್ಕಂತೂ ಬುದ್ಧಿ ಇಲ್ಲ. ಆ ಬಡೇಗಳಿಗೆ ಏನು ಗೊತ್ತು? ಸಾವಿರಾರು ಕೋಟಿ ಮಾಡ್ಕೊಂಡಿರ್ತಾರೆ, ಅವ್ರ ಮಕ್ಕಳು ನೆಮ್ಮದಿಯಾಗಿರ್ತಾರೆ. ಇಲ್ಲಿ ರೈತರ ಮಕ್ಕಳು ಹೆಣ್ಣು ಸಿಗ್ತಾ ಇಲ್ಲ ಅಂತ ಒದ್ದಾಡ್ತಾ ಇದ್ದಾರೆ. ರೈತರ ಮಕ್ಕಳಿಗೆ ಹೆಣ್ಣು ಸಿಗ್ತಾ ಇಲ್ಲ, ಕಾರಣಗಳೇನು? ಕಾರಣ ಇಲ್ಲಿ ಕೇಳಿ. ಏನಪ್ಪ ಅಂತಂದರೆ ಒಂದು ಈ ರೈತರು ಬೆಳೆದಂಥ ಬೆಳೆಗೆ ಅತಿ ಹೆಚ್ಚಾಗಿ ಬೆಳೆದಂಥ ಬೆಳೆಗೆ ಏನಪ್ಪ ಅಂದರೆ ಆರ್ಥಿಕತೆಯಲ್ಲಿ ಒಂದು ನಿಯಮಗಳಿವೆ. ಬೇಡಿಕೆ ಹೆಚ್ಚಾದಂತೆ ಬೆಲೆಯೂ ಹೆಚ್ಚಾಗುತ್ತದೆ, ಬೇಡಿಕೆ ಕಡಿಮೆಯಾದಂತೆ ಆಪೋಸಿಟ್ ಡೈರೆಕ್ಷನು. ಇದು ತಪ್ಪಾಯಿತು. ಆರ್ಥಿಕತೆಯನ್ನು ನಾನು ತಪ್ಪಾಗಿ ಹೇಳ್ಬಿಟ್ಟೆ. ಈಗ ರೈತರ ಮಕ್ಕಳಿಗೆ ಹೆಣ್ಣು ಸಿಗುತ್ತಿಲ್ಲ. ಏನಕ್ಕೆ? ಇಂತಹ ಮನೋಭಾವವನ್ನು ಯಾಕೆ ನಾವು ಬೆಳೆಸ್ಕೊಂಡಿದ್ದೀವಿ ಅಂತಂದರೆ ಸಮಾಜದಲ್ಲಿ ಅಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ ಅಂತ ಏನಕ್ಕೆ ಹೇಳ್ತಾ ಇದ್ದೀವಿ ಅಂತಂದರೆ ಹೆಣ್ಣು ಸಿಗ್ತಾ ಇಲ್ಲ. ಯಾಕೆ ಸಿಗ್ತಾ ಇಲ್ಲ ಅದನ್ನು ಯೋಚನೆ ಮಾಡಬೇಕು. ಯಾವ ಬಡವನಾದರೂ ಕೂಡ ತನ್ನ ಮಗಳು ತಮ್ಮ ಮಗಳ ಯೋಗಕ್ಷೇಮವನ್ನು ಅರಿತು ಉತ್ತಮವಾದಂಥ ಕುಟುಂಬದಲ್ಲಿ ಮತ್ತು ಉತ್ತಮವಾಗಿ ರಿಚ್ ಆಗಿರ್ತಕ್ಕಂಥ ನಗರ ಪ್ರದೇಶಗಳಲ್ಲಿ ಇರಬೇಕು. ರೈತರಿಗೆ ಹೆಣ್ಣು ಕೊಟ್ಟರೆ ಅವರಲ್ಲಿ
ಹಸು ಸಾಕಾಣಿಕೆ, ಹೈನುಗಾರಿಕೆಗಳಿರ್ತವೆ, ಹೆಚ್ಚು ಹೆಚ್ಚು ಕೆಲಸ ಇರ್ತದೆ, ಮನೆ ಕೆಲಸ ಇರ್ತದೆ ಅಂತ ಒಂದು ಮನೋಭಾವ. ಇನ್ನೊಂದು ಕಡೆ ಏನಪ್ಪ ಅಂತಂದರೆ ರೈತರು ಬೆಳೆದಂಥ ಬೆಳೆಗೆ ಸರಿಯಾದಂತಹ ಬೆಂಬಲ ಬೆಲೆ ಸಿಗೋದಿಲ್ಲ, ಮತ್ತು ಅದಕ್ಕೆ ಸಾಗಾಣಿಕೆ ವೆಚ್ಚ ಜಾಸ್ತಿ ಇರ್ತದೆ. ಇದರಿಂದ ಲಾಭದ ಪ್ರಮಾಣ ಏನಿರ್ತದೆ ಅದು ಕಡಿಮೆ ಆಗ್ತದೆ ಅನ್ನೋದು ಕಾರಣಕ್ಕೋಸ್ಕರ, ಆಮೇಲೆ ಅವರ ಉತ್ತಮವಾಗಿ ಜೀವನವನ್ನು ನಡೆಸಲಿಕ್ಕಾಗಲ್ಲ. ಅದೊಂದೇ ಕಾರಣಕ್ಕೋಸ್ಕರ ರೈತರಿಗೆ ಹೆಣ್ಣು ಸಿಗ್ತಾ ಇಲ್ಲ. ಹಿಂಗಾದ್ಮೇಲೆ ಅವ್ರಿಗೊಂದು ಪಿ ಎಫ್ ವ್ಯವಸ್ಥೆ, ಒಂದು ಮಾರುಕಟ್ಟೆ ವ್ಯವಸ್ಥೆ, ಏನಾದರೂ ಒಂದು ಬೆಂಬಲ ಬೆಲೆ ವ್ಯವಸ್ಥೆ ಇದನ್ನು ಮಾಡೋದ್ರಿಂದ ಅವರು ಜೀವನವನ್ನು ಉತ್ತಮಗೊಳಿಸ್ಬೋದು. CJP ಪಕ್ಷ ಏನಿದೆ ನೋಡಿ, CJP ಪಕ್ಷ ಸ್ವಲ್ಪ ನೀಟಾಗಿ ಕೇಳಿಸ್ಕೊಳ್ಳಿ. CJP ಅವರೇ, ಈ ರೈತರ ಬೆಲೆ ನೀವು ಅತಿ ಹೆಚ್ಚಾಗಿ ಒತ್ತು ಕೊಡೋದ್ರಿಂದ ನಿಮ್ಮ ಪಾರ್ಟಿಗೆ ಅನುಕೂಲವಾಗುತ್ತದೆ. ರೈತರ ಕಾಳಜಿಯನ್ನು ಮಾಡಿ. ಇವತ್ತಿನ ದಿನಗಳಲ್ಲಿ ಈ ಏನು ಹೇಳ್ತಾ ಇದ್ದೀವಿ, IT ಉದ್ಯಮಗಳೇನಿದೆ ಕುಸಿತ ಬರ್ತಾ ಇದೆ. ಸುಮಾರು ಇತ್ತೀಚೆಗೆ ಮೆಟಾ ಏನಿದೆ ಅದು 8,000 ಉದ್ಯೋಗಿಗಳನ್ನು ಕೆಲಸದಿಂದ ವಜಾಗೊಳಿಸಿದೆ. ಇದೇ ರೀತಿ ಹೋಯ್ತಾ ಇದ್ದರೆ ಉದ್ಯೋಗಿಗಳ ಕಡಿತವಾಗಿ ನಿರುದ್ಯೋಗದ ಸಮಸ್ಯೆ ಉಂಟಾಗ್ತದೆ. ನಿರುದ್ಯೋಗದ ಸಮಸ್ಯೆಯನ್ನು ನಿವಾರಣೆ ಮಾಡಬೇಕು ಅಂದರೆ ಒಂದು ಉತ್ತಮವಾದಂಥ ಆಡಳಿತ ಸರ್ಕಾರ ಜಾರಿಗೆ ಬರಲೇಬೇಕು. ಆವಾಗ ಮಾತ್ರ ಒಂದು ನಿರುದ್ಯೋಗಕ್ಕೆ ಸಮಸ್ಯೆಯನ್ನು ಹುಡುಕಬಹುದು. ಈ ನಿರುದ್ಯೋಗದ ಸಮಸ್ಯೆ ಏನಕ್ಕೆ ಉಂಟಾಗ್ತಾ ಇದೆ ಗೊತ್ತಾ? ಒಂದು ಜನಸಂಖ್ಯೆಯಿಂದ, ಎರಡನೇದು 80-90 ಆದರೂ ಕೂಡ ದುಡಿಯುವಂಥ ವ್ಯಕ್ತಿಗಳಿದ್ದಾರೆ. ಅವರು 40-50 ವರ್ಷ ದುಡಿದಿದ್ರೂ ಅವರ ಜೀವನವನ್ನು ಸೆಟಲ್ ಮಾಡ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ ಎಲ್ಲವನ್ನು ಮಕ್ಕಳಿಗಾಗಿ ತ್ಯಾಗ ಮಾಡಿ ಮುಂದೊಂದಿನ ಅವರೇ ದುಡಿದು ತಿನ್ನುವಂಥ ಪರಿಸ್ಥಿತಿ ಬಂದಿರ್ತಾರೆ. ಇದೊಂದು ಫ್ಯಾಮಿಲಿದಾದರೆ ಅತಿ ಹೆಚ್ಚಿನ ಜನರು ಏನಕ್ಕೆ ದುಡಿತಾ ಇದ್ದಾರೆ ಅಂತಂದರೆ ರಾಜಕಾರಣಿ ವ್ಯಕ್ತಿಗಳ ಮನೆಯಲ್ಲಿ ಒಬ್ಬರು ದುಡಿದರೆ 5-10 ಜನ ತಿನ್ನಬಹುದು. ಆದರೆ ಒಬ್ಬ ಸಾಮಾನ್ಯನ ವ್ಯಕ್ತಿಯ ಮನೆಯಲ್ಲಿ 4-5 ಜನ ಕಂಪಲ್ಸರಿಯಾಗಿ ದುಡಿದರೆ ಮಾತ್ರ ಇವತ್ತಿನ ಸಮಾಜದಲ್ಲಿ ಅದು ಮಿಡಲ್ ಕ್ಲಾಸ್ ಜೀವನವನ್ನು ಸಾಗಿಸ್ಬೋದು. 4-5 ಜನ ದುಡಿಬೇಕು ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಜೀವನವನ್ನು ಸಾಗಿಸ್ಬೇಕು ಅಂದರೆ. ಅದೇ ಒಬ್ಬ ರಾಜಕಾರಣಿ ವ್ಯಕ್ತಿಯ ಮನೆ. ಮುಂದಿನ ದಿನಗಳಲ್ಲಿ ರೈತರಿಗೆ ಒಂದು ಉಪಕಾರ ಅಥವಾ ರೈತರಿಗೆ ಒಂದು ಉತ್ತಮವಾದಂತಹ ಸೌಲಭ್ಯವನ್ನು ಒದಗಿಸಬೇಕಂದ್ರೆ ಕೃಷಿ ಇಲಾಖೆಯ ಈ ಕೃಷಿ ಇಲಾಖೆ ಏನಿದೆ ಅದರ ಆದ್ಯತೆ ಪ್ರಮುಖವಾದಂತಹದ್ದು. ಏನಪ್ಪ ಅಂತಂದರೆ ಕೃಷಿ ಇಲಾಖೆಯಲ್ಲಿ ಈ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳೇನಿದ್ದಾರೆ ಅವರು ಎಷ್ಟು ಎಕರೆ ಭೂಮಿ ಇದೆ, ಎಷ್ಟು ರೈತರಿದ್ದಾರೆ, ಅದಕ್ಕೆ ಬೇಕಾಗುವ ಖರ್ಚುಗಳೇನು, ವೆಚ್ಚಗಳೇನು, ಅದರಿಂದ ಬರ್ತಕ್ಕಂತಹ ಔಟ್ಪುಟ್ ಏನಿದೆ, ಬೆಳೆಗಳ ಪ್ರಮಾಣವೆಷ್ಟು, ಇವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿ ನೀನು ಕರೆಕ್ಟಾಗಿ ಬರ್ತಾಯಿದ್ಯಾ? ಬಿಡು ಹಂಗಾದ್ರೆ. ಕ್ಯಾಲ್ಕುಲೇಟ್ ಮಾಡಿ ಯಾವ ಒಂದು ವರ್ಷಕ್ಕೆ ಯಾವ ರೀತಿಯಾದಂಥ ಆಹಾರಗಳು ಎಷ್ಟು ಪ್ರಮಾಣದಲ್ಲಿ ಬೇಕು ಅಷ್ಟು ಪ್ರಮಾಣದಲ್ಲಿ ಉತ್ಪಾದನೆಯನ್ನು ಮಾಡಬೇಕು ಮತ್ತು ಉಳಿದವುಗಳಿಗೆ ವ್ಯವಸ್ಥೆಯನ್ನು ಯಾವ ರೀತಿ ಮಾಡಬೇಕು, ಅದರಲ್ಲೂ ಸರ್ಕಾರಿ ಕಂಪನಿಗಳೇ ಇರಬೇಕು ಎಂದು ಮರ್ತಿಸ್ಬಿಟ್ಟೆ. ಇರಲಿ ಕಂಟಿನ್ಯೂಸ್ ಆಗ್ತಾ ಇರಲಿ. ರೈತರಿಗೆ ನೋಡಿ, CJP ಪಕ್ಷದವರೇ, CJP ಅಂದರೆ ಇವೆಲ್ಲ ತಪ್ಪಾಗೋದ್ರಿಂದ ಒಂದು ಸ್ವಲ್ಪ ಎಡವಟ್ಟಾಗ್ಬಿಡುತ್ತೆ ಸ್ನೇಹಿತರೆ. ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ಇದನ್ನೆಲ್ಲ ಕಟ್ ಮಾಡಿ ತೆರೆಯ ಹಿಂದಿನ ರಹಸ್ಯಗಳು ಅಂತ ಒಂದು ವಿಡಿಯೋನೇ ಮಾಡಾಕ್ತೀನಿ. ಅಲ್ಲಿ ಫಸ್ಟು ಓಡ್ತಾ ಇದೆಯಾ ನೋಡುವಸಿ, ಆಮೇಲೆ ಹಂಗೆ ನಿಂತ್ಕೊಬಿಟ್ರೆ ಕಷ್ಟ. ನೋಡಿ, ಇವತ್ತಿನ ದಿನಗಳಲ್ಲಿ ರೈತರು ಬೆಳೆದಂಥ ಬೆಳೆಯನ್ನು ಅವ್ರು ಖರ್ಚು ಮಾಡಿರುವಂತಹ ಬೆಲೆಗಿಂತ ಕಡಿಮೆ ಬೆಲೆಗೆ ಕೊಟ್ಟು ಹೋಗ್ತಾ ಇದ್ದಾರೆ. ಲಾಸ್ ಆಗ್ತಾ ಇದೆ. ಈಗ ರಾಜಕೀಯವೆಂಬುದು ಬಿಸ್ನೆಸ್ ಆದ ಹಾಗೆ ಕೃಷಿಯು ಯಾಕೆ ಬಿಸ್ನೆಸ್ ಆಗುತ್ತಿಲ್ಲ? ಇಷ್ಟು ಬೆಳೆಯನ್ನು ಎಫರ್ಟಾಗಿ ಬೆಳೆದ ಮೇಲೆ ಇಷ್ಟು ಸಿಗಬೇಕು ಎಂಬುದು ಏಕೆ ಸಿಗುತ್ತಿಲ್ಲ? ಎಲ್ಲ ಖಾಸಗಿ ಕಂಪನಿಯವರು ತಮ್ಮ ಲಾಭವನ್ನು ಅವರೇ ನಿರ್ಧರಿಸಿಕೊಳ್ಳುವಾಗ ಈ ಕೃಷಿ ಇಲಾಖೆಯವರು ಈ ವ್ಯವಸ್ಥೆಯನ್ನು, ಖಾಸಗಿಯಲ್ಲಿರ್ತಕ್ಕಂಥ ವ್ಯವಸ್ಥೆಯನ್ನು ಕೃಷಿಗೆ ಯಾಕೆ ತರ್ತಾ ಇಲ್ಲ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ. ಇದನ್ನು ಯಾಕೆ ಯೋಚನೆ ಮಾಡಿಲ್ಲ ಅನ್ನೋದು ಇದುವರೆಗೂ ನನ್ನ ಪ್ರಶ್ನೆ. ಒಂದು ಉತ್ತಮವಾದಂಥ 1 ಎಕರೆಗೆ ಒಂದು
ಒಂದು 20 ಟನ್, ಒಂದು ಎಕರೆಗೆ ಒಂದು 20 ಟನ್ ಟೊಮೊಟೊವನ್ನು ಬೆಳೆದರೆ ಅದು ಎಷ್ಟು ದಿನಗಳಲ್ಲಿ ಬರಬಹುದು, ಎಷ್ಟು ದಿನಗಳಲ್ಲಿ ಹಾಳಾಗಬಹುದು, ಅಷ್ಟು ದಿನಗಳಲ್ಲಿ ನಾವು ಎಷ್ಟು ದಿನಗಳಲ್ಲಿ ಅದನ್ನು ಫ್ಯಾಕ್ಟ್ರಿ ಕಳಿಸ್ಬೇಕು. ಇದನ್ನೆಲ್ಲ ಯಾಕೆ ಈ ಕೃಷಿ ಇಲಾಖೆ ಯೋಚಿಸಲ್ಲ? ಯಾಕೆ ಅಂದರೆ ಸರ್ಕಾರಿ ಕೆಲಸ ಏನಿದೆ ಅವೆಲ್ಲ ಗಂಟೆ ಹೊಡಿ ಸಂಬಳ ತಗೋ ಅನ್ನೋ ರೀತಿ ಇದೆ. ಅವ್ರಿಗದು ಯಾವುದು ಬೇಕಾಗಿಲ್ಲ. ಈಗ ಒಂದು ಪೊಲೀಸ್ ಇಲಾಖೆ ತಗೊಳ್ಳೋಣ, ಒಂದು ರಿಯಲ್ ಇನ್ಸಿಡೆಂಟನ್ನು ಹೇಳ್ತೀನಿ ಕೇಳಿ. ಇಲ್ಲ ಸಿಡಿಯೋ ಎಷ್ಟು ಕಟ್ ಮಾಡುವ ನೋಡ್ತೀನಿ ಹೆಂಗೆ ಬಂದಿದೆ ಅಂತ.